Hi friends, welcome to Kaliyona. Structured Query Language course na Module 11 SQL Create and Alter Statements video tutorial ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ ನಲ್ಲಿ ನಾವು ಈಗಾಗಲೇ 10 ಮಾಡ್ಯೂಲ್ ಗಳನ್ನ ಕಂಪ್ಲೀಟ್ ಮಾಡಿದೀವಿ. ನೀವೇನಾದ್ರೂ ಆ ಮಾಡ್ಯೂಲ್ ಗಳನ್ನ ನೋಡಿಲ್ಲ ಅಂತಂದ್ರೆ ಈ 10 ವಿಡಿಯೋಗಳನ್ನ ನೋಡಿ ಆ ಮಾಡ್ಯೂಲ್ಸ್ ಅನ್ನ ಕಂಪ್ಲೀಟ್ ಮಾಡಿ ನಂತರ ಈ 11th ಮಾಡ್ಯೂಲ್ SQL ಕ್ರಿಯೇಟ್ ಅಂಡ್ ಆಲ್ಟರ್ ಸ್ಟೇಟ್ಮೆಂಟ್ಸ್ ಟ್ಯುಟೋರಿಯಲ್ಗೆ ಬರಬಹುದು. ನೀವೇನಾದ್ರೂ ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ kaliyona.com ನಲ್ಲಿ ನೀವು ಈ ಕೋರ್ಸ್ ಅನ್ನ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು SQL ಕ್ರಿಯೇಟ್ ಟೇಬಲ್, SQL ಆಲ್ಟರ್ ಟೇಬಲ್, SQL ಡ್ರಾಪ್ ಟೇಬಲ್ ಹಾಗೆ SQL ವ್ಯೂಸ್ ನ ಬಗ್ಗೆ ತಿಳ್ಕೊತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ನಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಸಹ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ SQL ಕ್ರಿಯೇಟ್ ಟೇಬಲ್ ನ ಬಗ್ಗೆ ಕಲಿಯೋಣ. Create table statement is used to create a new table in the database. ನಾವು create table statement ಅನ್ನ ಡೇಟಾಬೇಸ್ ನಲ್ಲಿ ಹೊಸ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನಾವು ಇಷ್ಟು ವಿಡಿಯೋಗಳಲ್ಲೂ ಡೇಟಾನ ರಿಟ್ರೀವ್ ಮಾಡೋದು ಹೇಗೆ, ಮಾಡಿಫೈ ಮಾಡೋದು ಹೇಗೆ ಟೇಬಲ್ ನಲ್ಲಿ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಟೇಬಲ್ ಕ್ರಿಯೇಟ್ ಮಾಡೋದು ಹೇಗೆ, ಹೊಸದೊಂದು ಟೇಬಲ್ ನಮಗೆ ಬೇಕು ಡೇಟಾಬೇಸ್ ನಲ್ಲಿ ಅಂದ್ರೆ ಆ ಟೇಬಲ್ ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಟ್ಯುಟೋರಿಯಲ್ ನಲ್ಲಿ ತಿಳ್ಕೊತೀವಿ. ನಾವು ಡೇಟಾಬೇಸ್ ನಲ್ಲಿ ಹೊಸ ಟೇಬಲ್ ನ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೇವೆ. ಹಾಗಿದ್ರೆ ಈ ಕ್ರಿಯೇಟ್ ಟೇಬಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ? Create table, table name, column name 1 data type, column name 2 data type, column name 3 data type, and column name n data type. ನಾವು ಯಾವ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತಿದೀವೋ ಅದಕ್ಕೊಂದು ಹೆಸರು ಕೊಟ್ಟು ಈ ಕ್ರಿಯೇಟ್ ಟೇಬಲ್ ಅನ್ನೋ ಕಮಾಂಡ್ ಕೊಟ್ಟು ಪಕ್ಕದಲ್ಲಿ ಟೇಬಲ್ ನೇಮ್ ಅನ್ನ ಸ್ಪೆಸಿಫೈ ಮಾಡಿ ಹೊಸ ಕಾಲಮ್ಗಳು ಯಾವುದು ಬೇಕಿರುತ್ತೋ ಅದನ್ನ ಪ್ಯಾರಂಥೆಸಿಸ್ ಒಳಗಡೆ ಹಾಕಿ ಕಾಲಮ್ ನೇಮ್ ಕೊಟ್ಟು ಅದರ ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಬೇಕು. ಕಾಲಮ್ ನೇಮ್ 2 ಅದರ ಡೇಟಾ ಟೈಪ್. ಹಾಗೆ ನಮಗೆ ಎಷ್ಟು ಕಾಲಮ್ಸ್ ಬೇಕೋ ಆ ಕಾಲಮ್ ನೇಮ್ಸ್ ಅನ್ನು ಸ್ಪೆಸಿಫೈ ಮಾಡಿ ಪಕ್ಕದಲ್ಲಿ ಅದರ ಡೇಟಾ ಟೈಪ್ ಅನ್ನು ಕೂಡ ಸ್ಪೆಸಿಫೈ ಮಾಡಬೇಕು. ಪ್ರತಿಯೊಂದು ಕಾಲಮ್ ಆದ್ಮೇಲೂ ಡೇಟಾ ಟೈಪ್ ಸ್ಪೆಸಿಫೈ ಮಾಡಿ ನಂತರ ಒಂದು ಕಾಮವನ್ನ ಕೊಡಬೇಕು. ನೆಕ್ಸ್ಟ್ ಕಾಲಮ್ ಸ್ಪೆಸಿಫೈ ಮಾಡ್ಬೇಕಿದ್ರೆ ಲಾಸ್ಟ್ ಕಾಲಮ್ ಆದ್ಮೇಲೆ ಕಾಮ ಬರೋದಿಲ್ಲ. ಇದು ಕ್ರಿಯೇಟ್ ಟೇಬಲ್ ನ ಸಿಂಟ್ಯಾಕ್ಸ್. ಹಾಗಿದ್ರೆ ನಾವು SQL ಡೆವಲಪರ್ ನಲ್ಲಿ ಈ ಪ್ರಾಡಕ್ಟ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ? ನಮ್ಮ ಹತ್ರ ಒಂದಿಲ್ಲಿ ಟೇಬಲ್ ಇದೆ. ಪ್ರಾಡಕ್ಟ್ ಐಡಿ, ಪ್ರಾಡಕ್ಟ್ ನೇಮ್, ಕಸ್ಟಮರ್ ನೇಮ್, ಪ್ರೈಸ್ ಹಾಗೆ ಪರ್ಚೇಸ್ ಡೇಟ್ ಕಾಲಮ್ ನೇಮ್ಸ್ ಇರುವಂತ ಒಂದು ಟೇಬಲ್. ಈ ಟೇಬಲ್ಗೆ 5 ಕಾಲಮ್. ಆ ಕಾಲಮ್ಗೆ ಯಾವ ಡೇಟಾ ಟೈಪ್ ಹಾಕಬೇಕು ಅನ್ನೋದು ಸಹ ಇಲ್ಲಿ ಮೆನ್ಷನ್ ಆಗಿದೆ. ನಾವು ಇದನ್ನ ಫಾಲೋ ಮಾಡಿ ನಾವು ನೋಡಿರೋ ಸಿಂಟ್ಯಾಕ್ಸ್ ಅನ್ನು ಉಪಯೋಗಿಸಿ ಈ ಪ್ರಾಡಕ್ಟ್ ಟೇಬಲ್ ಅನ್ನ ಈಗ ಕ್ರಿಯೇಟ್ ಮಾಡೋಣ.
ಕ್ರಿಯೇಟ್ ಟೇಬಲ್ ನೇಮ್. ಟೇಬಲ್ ಹೆಸರು ಪ್ರಾಡಕ್ಟ್ ಅಂತ ಕೊಡ್ತೀನಿ. ಓಪನ್ ಬ್ರೇಸಸ್ ಕೊಟ್ಟು ಕಾಲಮ್ 1 ಪ್ರಾಡಕ್ಟ್ ಐಡಿ. ನಾವು ಕಾಲಮ್ ನೇಮ್ಸ್ ಅಲ್ಲಿ ಸ್ಪೇಸಸ್ ಕೊಡಕ್ಕಾಗೋದಿಲ್ಲ, ಸೊ ಹಾಗಾಗಿ ಪ್ರಾಡಕ್ಟ್ ಅಂಡರ್ಸ್ಕೋರ್ ಐಡಿ ಅಂತ ಕೊಡ್ತೀನಿ, ಅಥವಾ ಪ್ರಾಡಕ್ಟ್ ಐಡಿ ಅಂತಾನೆ ಸ್ಪೇಸ್ ಇಲ್ದಂಗೆ ನಾವು ಕ್ರಿಯೇಟ್ ಮಾಡಬಹುದು. ಪ್ರಾಡಕ್ಟ್ ಐಡಿ ಡೇಟಾ ಟೈಪ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಐಡಿ ನಂಬರ್ ಡೇಟಾ ಟೈಪ್ ಆಗಿ ನಾನು ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಕಾಲಮ್ ಪ್ರಾಡಕ್ಟ್ ನೇಮ್. ಇದು varchar 2 ಆಫ್ 200, ನೆಕ್ಸ್ಟ್ ಕಾಲಮ್ ಕಸ್ಟಮರ್ ನೇಮ್ varchar 2 ಆಫ್ 80, ಪ್ರೈಸ್ ಡೇಟಾ ಟೈಪ್ ಫ್ಲೋಟ್, ಹಾಗೆ ಕೊನೆ ಕಾಲಮ್ ಪರ್ಚೇಸ್ ಡೇಟ್. ಇದರ ಡೇಟಾ ಟೈಪ್ ಡೇಟ್ ಆಗಿರುತ್ತೆ. ಇದಾದ್ಮೇಲೆ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ನಾನು ಈ ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡ್ತೀನಿ. ರನ್ ಮಾಡಿದಾಗ ಇಲ್ಲಿ ನನಗೆ ಟೇಬಲ್ ಪ್ರಾಡಕ್ಟ್ ಕ್ರಿಯೇಟೆಡ್ ಅಂತ ಬಂತು. ಅಂದ್ರೆ ನಾವು ಪ್ರಾಡಕ್ಟ್ ಅನ್ನೋ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಈಗ ಸೆಲೆಕ್ಟ್ ಸ್ಟೇಟ್ಮೆಂಟ್ ಬಳಸಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಅಂತ ನಾನು ಕೊಡ್ತೀನಿ. ಕೊಟ್ಟು ರನ್ ಮಾಡಿದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಕೊಟ್ಟು ನಾ ರನ್ ಮಾಡಿದಾಗ ನೋಡಿ ಇಲ್ಲಿ ಆ ಕಾಲಮ್ಸ್ ಕಾಣ್ತಿದೆ, ನಮಗೆ ಟೇಬಲ್ ಫೆಚ್ ಆಗಿದೆ. ಆದ್ರೆ ಯಾವ್ದು ಡೇಟಾ ಇಲ್ದಿರೋ ಕಾರಣ ನಾವು ಯಾವ್ದು ಈಗ ತಾನೇ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿದೀವಿ, ನಾವು ಯಾವುದೇ ಡೇಟಾವನ್ನ ಇನ್ಸರ್ಟ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಡೇಟಾ ತೋರಿಸ್ತಿಲ್ಲ, ಬಟ್ ನಾವು ಕಾಲಮ್ ನೇಮ್ಸ್ ಅನ್ನ ಇಲ್ಲಿ ನೋಡಬಹುದು. ಪರ್ಚೇಸ್ ಡೇಟ್. ಹೀಗೆ ನಾವು ಹೊಸ ಟೇಬಲ್ ಗಳನ್ನ ಡೇಟಾ ಬೇಸ್ ನಲ್ಲಿ ಕ್ರಿಯೇಟ್ ಮಾಡಬಹುದು. SQL alter table. Alter table statement is used to add, delete or modify columns in an existing table. ನಾವು ಈ alter table ಅನ್ನ ಬಳಸಿ ಆಲ್ರೆಡಿ ಕ್ರಿಯೇಟ್ ಆಗಿರುವಂತ ಟೇಬಲ್ ಮೇಲೆ ಕಾಲಮ್ಸ್ ಗಳನ್ನ ಆಡ್ ಮಾಡಬಹುದು, ಅಥವಾ ಕಾಲಮ್ಸ್ ನ ಡಿಲೀಟ್ ಮಾಡಬಹುದು, ಅಥವಾ ಇರೋ ಕಾಲಮ್ಸ್ ನ ನಾವು ಮಾಡಿಫೈ ಮಾಡಬಹುದು. ಅಂದ್ರೆ ಕಾಲಮ್ಸ್ ನ ಡ್ರಾಪ್ ಮಾಡಬಹುದು, ಅದರ ಡೇಟಾ ಟೈಪ್ ಚೇಂಜ್ ಮಾಡಬಹುದು, ಅದನ್ನ ರೀನೇಮ್ ಕೂಡ ಮಾಡಬಹುದು. ಹೀಗೆ ಈ ಎಲ್ಲಾ ಫಂಕ್ಷನ್ಸ್ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಹಾಗಿದ್ರೆ ಆಲ್ಟರ್ ಟೇಬಲ್ ಆಡ್ ಕಾಲಮ್ ಸಿಂಟ್ಯಾಕ್ಸ್. ನಾವೊಂದು ಎಕ್ಸಿಸ್ಟಿಂಗ್ ಟೇಬಲ್ಗೆ ಹೊಸ ಕಾಲಮ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತಂದ್ರೆ ಆಲ್ಟರ್ ಟೇಬಲ್ ನೇಮ್, ಆಡ್ ಕಾಲಮ್ ನೇಮ್, ಡೇಟಾ ಟೈಪ್. ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಅಲ್ಲಿ ಆಲ್ಟರ್ ಟೇಬಲ್ ಅಂತ ಕೊಟ್ಟು ಟೇಬಲ್ ನೇಮ್ ಕೊಟ್ಟು ಆಡ್, ನಾವು ಹೊಸ ಕಾಲಮ್ ಆಡ್ ಮಾಡ್ತಿರೋದ್ರಿಂದ ಆಡ್ ಕಾಲಮ್ ನೇಮ್ ನ ಕೊಟ್ಟು ಸ್ಪೇಸ್ ಆ ಕಾಲಮ್ ಯಾವ ಡೇಟಾ ಟೈಪ್ ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ತೀವಿ. ಹೀಗೆ ನಾವೊಂದು ಹೊಸ ಕಾಲಮ್ ಅನ್ನ ಒಂದು ಎಕ್ಸಿಸ್ಟಿಂಗ್ ಟೇಬಲ್ ನಲ್ಲಿ ಆಡ್ ಮಾಡಬಹುದು. ಹಾಗಿದ್ರೆ ನಾವು ಈಗ ತಾನೇ ಕ್ರಿಯೇಟ್ ಮಾಡಿರೋ ಪ್ರಾಡಕ್ಟ್ ಟೇಬಲ್ಗೆ ಹೊಸ ಕಾಲಮ್ ಅನ್ನ ಹೇಗೆ ಆಡ್ ಮಾಡೋದು ಅಂತಂದ್ರೆ ಆಲ್ಟರ್ ಟೇಬಲ್ ನೇಮ್ ಪ್ರಾಡಕ್ಟ್, ಆಡ್ ಹೊಸ ಕಾಲಮ್ ನೇಮ್. ನಾನು ಕಸ್ಟಮರ್ ಫೋನ್ ನಂಬರ್ ಇದನ್ನ ಆಡ್ ಮಾಡಬೇಕು ಅಂದ್ಕೊಳ್ಳಿ.
ಕಸ್ಟಮರ್ ಫೋನ್ ನಂಬರ್ ಅನ್ನೋದು ಹೊಸ ಕಾಲಮ್, ಅದರ ಡೇಟಾ ಟೈಪ್ ನಂಬರ್. ಈಗ ನಾನು ಅದನ್ನ ರನ್ ಮಾಡಿದ್ರೆ ಪ್ರಾಡಕ್ಟ್ ಆಲ್ಟರ್ಡ್, ಟೇಬಲ್ ಪ್ರಾಡಕ್ಟ್ ಆಲ್ಟರ್ಡ್ ಅಂತ ಬಂತು. ಅಂದ್ರೆ ಆ ಟೇಬಲ್ ಆಲ್ಟರ್ ಆಗಿದೆ. ಈಗ ನಾನು ಮತ್ತೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಕೊಟ್ಟು ರನ್ ಮಾಡಿದ್ರೆ ನೋಡಿ, ನೀವು ಗಮನಿಸಬಹುದು ಹೊಸ ಕಾಲಮ್ ಕಸ್ಟಮರ್ ಫೋನ್ ನಂಬರ್ ಅನ್ನೋ ಕಾಲಮ್ ಆಡ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹೊಸ ಕಾಲಮ್, ನಾನು ಒಂದಕ್ಕಿಂತ ಹೆಚ್ಚು ಕಾಲಮ್ ಆಡ್ ಮಾಡಬೇಕು. ಆಗ ಆಲ್ಟರ್ ಟೇಬಲ್ ಪ್ರಾಡಕ್ಟ್ ಆಡ್. ಈಗ ನಾವು ಇನ್ನ 2 ಕಾಲಮ್ಗಳನ್ನ ಆಡ್ ಮಾಡೋಣ. ಇದಕ್ಕೆ ಪ್ರಾಡಕ್ಟ್ ಕ್ಯಾಟಗರಿ ಕೊಟ್ಟು ನಾನು varchar 80 ಕೊಡ್ತೀನಿ, ಕಾಮ ಹೊಸ ಕಾಲಮ್ ಕಸ್ಟಮರ್ ಸಿಟಿ, ಇದು ಕೂಡ varchar 80 ಕೊಟ್ಟು ನಾ ಇದನ್ನ ಈಗ ರನ್ ಮಾಡ್ತೀನಿ. ನೋಡಿ, ಮತ್ತೆ ನಮಗೆ ಟೇಬಲ್ ಪ್ರಾಡಕ್ಟ್ ಆಲ್ಟರ್ಡ್ ಅಂತ ಬಂತು. ನಾನೀಗ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ನೀವು ಗಮನಿಸಬಹುದು, ನಾವು ಈಗಷ್ಟೇ ಕ್ರಿಯೇಟ್ ಮಾಡಿದ ಹೊಸ ಕಾಲಮ್ಸ್ ಪ್ರಾಡಕ್ಟ್ ಕ್ಯಾಟಗರಿ ಹಾಗೆ ಕಸ್ಟಮರ್ ಸಿಟಿ ಆಡ್ ಆಗಿದೆ. ಹೀಗೆ ನೀವು ಎಷ್ಟು ಬೇಕಾದ್ರೂ ಹೊಸ ಕಾಲಮ್ಗಳನ್ನ ಎಕ್ಸಿಸ್ಟಿಂಗ್ ಟೇಬಲ್ ನಲ್ಲಿ ಆಡ್ ಮಾಡ್ತಾ ಹೋಗಬಹುದು. ಕಾಲಮ್ ನೇಮ್ ಹಾಗೆ ಡೇಟಾ ಟೈಪ್ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಆಲ್ಟರ್ ಟೇಬಲ್ ಡ್ರಾಪ್ ಕಾಲಮ್ ಸಿಂಟ್ಯಾಕ್ಸ್. ಎಕ್ಸಿಸ್ಟಿಂಗ್ ಕಾಲಮ್ ನ ನಾವು ಡ್ರಾಪ್ ಮಾಡೋದು ಹೇಗೆ? ಆ ಪರ್ಟಿಕ್ಯುಲರ್ ಟೇಬಲ್ ಇಂದ ಆ ಕಾಲಮ್ ನ ತೆಗೆದು ಬಿಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ಸಿಂಟ್ಯಾಕ್ಸ್ ಅನ್ನ ಫಾಲೋ ಮಾಡಬೇಕು. ಆಲ್ಟರ್ ಟೇಬಲ್ ನೇಮ್ ಡ್ರಾಪ್ ಕಾಲಮ್ ನೇಮ್. ಆಲ್ಟರ್ ಟೇಬಲ್ ನೇಮ್ ಕೊಟ್ಟು ಡ್ರಾಪ್ ಕಾಲಮ್ ಅಂತ ಸ್ಪೆಸಿಫೈ ಮಾಡಿ ಆ ಕಾಲಮ್ ನೇಮ್ ನ ಇಲ್ಲಿ ಕೊಡ್ಬೇಕಾಗತ್ತೆ. ಹಾಗಿದ್ರೆ ನಾವು ಅದರ ಒಂದು ಡೆಮೋ ನೋಡ್ಬೇಕೀಗ ಅಂತಂದ್ರೆ, ಆಲ್ಟರ್ ಟೇಬಲ್ ನೇಮ್, ನಾನು ಈಗಷ್ಟೇ ಕ್ರಿಯೇಟ್ ಮಾಡಿರೋ ಟೇಬಲ್ 3 ಹೊಸ ಕಾಲಮ್ಗಳನ್ನ ಆಡ್ ಮಾಡಿದ್ದೀನಿ. ಡ್ರಾಪ್ ಕಾಲಮ್ ನೇಮ್ ಕಸ್ಟಮರ್ ಸಿಟಿ, ನನಗೆ ಬೇಡ. ಈಗ ಕಸ್ಟಮರ್ ಸಿಟಿ ಆಡ್ ಮಾಡಿದ್ದೀನಿ, ಬಟ್ ನನಗೆ ಬೇಡ. ತೆಗಿಬೇಕು ಅಂದ್ರೆ ಡ್ರಾಪ್ ಕಾಲಮ್ ಕಸ್ಟಮರ್ ಸಿಟಿ ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಮತ್ತೆ ನನಗೆ ಇಲ್ಲಿ ಮೆಸೇಜ್ ಬಂದಿದೆ, ಟೇಬಲ್ ಪ್ರಾಡಕ್ಟ್ ಆಲ್ಟರ್ಡ್. ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಕೊಟ್ರೆ ಈಗ ನೋಡಿ, ಇಲ್ಲಿ ಕಸ್ಟಮರ್ ಸಿಟಿ ಕಾಣ್ತಿಲ್ಲ ಅಲ್ವಾ? ಕಸ್ಟಮರ್ ಸಿಟಿ ಅನ್ನೋ ಕಾಲಮ್ ಡ್ರಾಪ್ ಆಗಿದೆ. ಹೀಗೆ ನಾವು ಕಾಲಮ್ಸ್ ನ ಡ್ರಾಪ್ ಮಾಡಬಹುದು. ಆಲ್ಟರ್ ಟೇಬಲ್ ಪ್ರಾಡಕ್ಟ್ ಡ್ರಾಪ್ ಕಾಲಮ್ ಪ್ರೈಸ್. ಈಗ ನಾ ಇದನ್ನ ರನ್ ಮಾಡಿದ್ರೆ ನೋಡಿ, ಮತ್ತೆ ಕ್ವೆರಿ ರನ್ ಆಗಿದೆ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಟೇಬಲ್ ಇಂದ ನಾವು ಪ್ರೈಸ್ ಅನ್ನೋ ಕಾಲಮ್ ನ ಡ್ರಾಪ್ ಮಾಡಿದೀವಿ. ಹೀಗೆ ನಾವು ಕಾಲಮ್ಸ್ ನ ಎಕ್ಸಿಸ್ಟಿಂಗ್ ಟೇಬಲ್ಗೆ ಆಡ್ ಮಾಡಬಹುದು, ಹಾಗೆ ಆಡ್ ಮಾಡಿರೋ ಅಂತ ಕಾಲಮ್ಸ್ ನ ನಾವು ಡ್ರಾಪ್ ಕೂಡ ಮಾಡಬಹುದು. ಆಲ್ಟರ್ ಟೇಬಲ್ ಮಾಡಿಫೈ ಕಾಲಮ್ ಆರ್ ಚೇಂಜ್ ಡೇಟಾ ಟೈಪ್ ಸಿಂಟ್ಯಾಕ್ಸ್. ನಾವೊಂದು ಎಕ್ಸಿಸ್ಟಿಂಗ್ ಟೇಬಲ್ ನ ಅದರಲ್ಲಿರುವಂತ ಕಾಲಮ್ಸ್ ನ ಮಾಡಿಫೈ ಮಾಡಬೇಕು. ಅಂದ್ರೆ ನಾವು ಏನ್ ಮಾಡಿಫೈ ಮಾಡಬಹುದು? ಡೇಟಾ ಟೈಪ್ ನ ಚೇಂಜ್ ಮಾಡಬೇಕು ಅಂತಂದ್ರೆ ಹೇಗ್ ಮಾಡೋದು? ಆಲ್ಟರ್ ಟೇಬಲ್ ನೇಮ್ ಮಾಡಿಫೈ ಕಾಲಮ್ ನೇಮ್ ಸ್ಪೇಸ್ ಡೇಟಾ ಟೈಪ್. ಆಲ್ಟರ್ ಟೇಬಲ್ ನೇಮ್ ಅಂತ ಕೊಟ್ಟು ಆ ಟೇಬಲ್ ನೇಮ್ ಅನ್ನ ಇಲ್ಲಿ ಸ್ಪೆಸಿಫೈ ಮಾಡಿ
ಮಾಡಿಫೈ ಅನ್ನೋ ಕೀವರ್ಡ್ ಯೂಸ್ ಮಾಡಿ ಮಾಡಿಫೈ ಕಾಲಮ್ ನೇಮ್, ಯಾವ ಕಾಲಮ್ ನ ನೀವು ಮಾಡಿಫೈ ಮಾಡಬೇಕೋ ಆ ಕಾಲಮ್ ನೇಮ್ ಅನ್ನ ಇಲ್ಲಿ ಕೊಟ್ಟು ಡೇಟಾ ಟೈಪ್, ಈ ಹೊಸದಾಗಿ ನೀವು ಯಾವ ಡೇಟಾ ಟೈಪ್ ಮೆನ್ಷನ್ ಮಾಡಬೇಕು ಆ ಪರ್ಟಿಕ್ಯುಲರ್ ಕಾಲಮ್ಗೆ ಅಂತ ಅನ್ಕೋತೀರಾ, ಆ ಡೇಟಾ ಟೈಪ್ ಅನ್ನ ನೀವಿಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಸಪೋಸ್ ಯಾವುದೋ ಒಂದು ಕಾಲಮ್ಗೆ ಬೈ ಮಿಸ್ಟೇಕ್ ನೀವು ನಂಬರ್ ಅಂತ ಕೊಟ್ಬಿಟ್ಟಿರ್ತೀರಾ, ಅದಕ್ಕೆ ನೀವು ವ್ಯಾರ್ಕ್ಯಾರ್ ಡೇಟಾ ಟೈಪ್ ಅನ್ನ ಕೊಡಬೇಕು ಅಂತಂದ್ರೆ ನಾವು ಈ ಮಾಡಿಫೈ ಅನ್ನ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಕಾಲಮ್ ನ ಡೇಟಾ ಟೈಪ್ ಅನ್ನ ಚೇಂಜ್ ಮಾಡಬಹುದು. ಹಾಗಿದ್ರೆ ನಾವು ಈಗ ಒಂದು ಕಾಲಮ್ ನ ಪಿಕ್ ಮಾಡಿ ಅದರ ಡೇಟಾ ಟೈಪ್ ಅನ್ನ ಚೇಂಜ್ ಮಾಡೋಣ. ಇದೇ ಪ್ರಾಡಕ್ಟ್ ಟೇಬಲ್ ಅನ್ನ ತಗೊಂಡ್ರೆ ನೋಡಿ, ನಾನು ಪ್ರಾಡಕ್ಟ್ ಟೇಬಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಲಿಸ್ಟ್ ಆಫ್ ಟೇಬಲ್ಸ್ ಹೋದ್ರೆ ನಾನು ಕ್ರಿಯೇಟ್ ಮಾಡಿರುವಂತಹ ಈಗ ಪ್ರಾಡಕ್ಟ್ ಟೇಬಲ್ ಈ ಲಿಸ್ಟ್ ಅಲ್ಲಿ ಇರುತ್ತೆ ನೋಡಿ. ಇಲ್ಲಿ ನಾವು ಈಗಷ್ಟೇ ಕ್ರಿಯೇಟ್ ಮಾಡಿದ ಪ್ರಾಡಕ್ಟ್ ಟೇಬಲ್ ಇದೆ. ಈ ಪರ್ಟಿಕ್ಯುಲರ್ ವಿಂಡೋನಲ್ಲಿ ನಮ್ಗೆ ಆ ಪ್ರಾಡಕ್ಟ್ ಟೇಬಲ್ ನಲ್ಲಿರೋ ಕಾಲಮ್ ನೇಮ್ಸ್ ಹಾಗೆ ಅದರ ಡೇಟಾ ಟೈಪ್ಸ್ ಕೂಡ ಕಾಣ್ತಿದೆ. ಪ್ರಾಡಕ್ಟ್ ಐ ಡಿ, ನಂಬರ್, ಪ್ರಾಡಕ್ಟ್ ನೇಮ್ ವ್ಯಾರ್ಕ್ಯಾರ್, ಕಸ್ಟಮರ್ ನೇಮ್ ವ್ಯಾರ್ಕ್ಯಾರ್ ಇದೆ, ಪರ್ಚೇಸ್ ಡೇಟ್ ಇದೆ, ಕಸ್ಟಮರ್ ಫೋನ್ ನಂಬರ್ ಆದ್ರೆ ಪ್ರಾಡಕ್ಟ್ ಕ್ಯಾಟಗರಿ ವ್ಯಾರ್ಕ್ಯಾರ್ ಇದೆ. ನಾವು ಸಪೋಸ್ ಈ ಪ್ರಾಡಕ್ಟ್ ಕ್ಯಾಟಗರಿಯನ್ನ ವ್ಯಾರ್ಕ್ಯಾರ್ ಇಂದ ನಂಬರ್ ಆಗಿ ಚೇಂಜ್ ಮಾಡಬೇಕು ಅಂತಂದ್ರೆ ಈಗ ಆಲ್ಟರ್ ಟೇಬಲ್ ನೇಮ್ ಪ್ರಾಡಕ್ಟ್ ಕೊಟ್ಟು ಮಾಡಿಫೈ, ಯಾವ ಕಾಲಮ್ ನಾವು ಮಾಡಿಫೈ ಮಾಡಬೇಕು ಅನ್ಕೋತೀವೋ ಪ್ರಾಡಕ್ಟ್ ಕ್ಯಾಟಗರಿ ನಂಬರ್ ಕೊಟ್ಟು ಈಗ ರನ್ ಮಾಡಿದ್ರೆ ಟೇಬಲ್ ಪ್ರಾಡಕ್ಟ್ ಆಲ್ಟರ್ಡ್ ಅಂತ ಬರ್ತಿದೆ. ಈಗ ನಾನು ಚೆಕ್ ಮಾಡಿದ್ರೆ ನೋಡಿ, ಪ್ರಾಡಕ್ಟ್ ಕ್ಯಾಟಗರಿ ನಂಬರ್ ಅಂತ ಚೇಂಜ್ ಆಗಿದೆ. ಅದೇ ಸಪೋಸ್ ನಾನು ಪ್ರಾಡಕ್ಟ್ ಐ ಡಿಯನ್ನ ನಂಬರ್ ಇಂದ ವ್ಯಾರ್ಕ್ಯಾರ್ಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಆಲ್ಟರ್ ಟೇಬಲ್ ಪ್ರಾಡಕ್ಟ್ ಮಾಡಿಫೈ ಪ್ರಾಡಕ್ಟ್ ಐ ಡಿ ವ್ಯಾರ್ಕ್ಯಾರ್ 2 ಆಫ್ 10 ಅಂತ ಕೊಟ್ಟು ನಾನು ರನ್ ಮಾಡಿದ್ರೆ ಈಗ ನೀವು ಗಮನಿಸಬಹುದು ನೋಡಿ, ಪ್ರಾಡಕ್ಟ್ ಐ ಡಿ ಮತ್ತೆ ಕ್ಲೋಸ್ ಮಾಡಿ ಓಪನ್ ಮಾಡ್ತೇನೆ. ಪ್ರಾಡಕ್ಟ್ ಐ ಡಿ ವ್ಯಾರ್ಕ್ಯಾರ್ 2 ಆಫ್ 10 ಬೈಟ್ ಅಂತ ಚೇಂಜ್ ಆಗಿದೆ. ಹೀಗೆ ನಾವು ಕಾಲಮ್ ಡೇಟಾ ಟೈಪ್ಸ್ ಅನ್ನ ಮಾಡಿಫೈ ಮಾಡಬಹುದು. ಆಲ್ಟರ್ ಟೇಬಲ್ ರೀನೇಮ್ ಟೇಬಲ್ ನೇಮ್ ಸಿಂಟ್ಯಾಕ್ಸ್. ನಾವು ಎಕ್ಸಿಸ್ಟಿಂಗ್ ಟೇಬಲ್ ಅನ್ನ ರೀನೇಮ್ ಮಾಡೋದು ಹೇಗೆ ಅಂತಂದ್ರೆ ಆಲ್ಟರ್ ಟೇಬಲ್ ನೇಮ್ ರೀನೇಮ್ ಟು ನ್ಯೂ ಟೇಬಲ್ ನೇಮ್. ಆಲ್ಟರ್ ಟೇಬಲ್ ಅಂತ ಕೊಟ್ಟು ಎಕ್ಸಿಸ್ಟಿಂಗ್ ಟೇಬಲ್ ನೇಮ್, ನೀವು ಯಾವ ಟೇಬಲ್ ನೇಮ್ ನ ಚೇಂಜ್ ಮಾಡಬೇಕು ಅನ್ಕೋತಿರೋ ಆ ಟೇಬಲ್ ನೇಮ್ ನ ಇಲ್ಲಿ ಕೊಟ್ಟು ರೀನೇಮ್ ಟು ಅಂತ ಕೊಟ್ಟು ಹೊಸ ಟೇಬಲ್ ನೇಮ್, ನೀವು ಯಾವ ನೇಮ್ಗೆ ಚೇಂಜ್ ಮಾಡಬೇಕು ಅನ್ಕೊಂಡಿರ್ತೀರೋ ಆ ನೇಮ್ ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಸೊ ಹಾಗಿದ್ರೆ ನಾವು ಈಗ ಈ ಪ್ರಾಡಕ್ಟ್ ಟೇಬಲ್ ನ ರೀನೇಮ್ ಮಾಡೋಣ. ಆಲ್ಟರ್ ಟೇಬಲ್ ನೇಮ್, ಯಾವ ಟೇಬಲ್ ನ ನೇಮ್ ಚೇಂಜ್ ಮಾಡಬೇಕು ಆ ಟೇಬಲ್ ನ ಇಲ್ಲಿ ಕೊಟ್ಟು ರೀನೇಮ್ ಟು ಹೊಸ ಟೇಬಲ್ ನೇಮ್ ಪ್ರಾಡಕ್ಟ್ ಅಂಡರ್ಸ್ಕೋರ್ ನ್ಯೂ ಅಂತಾನೆ ಕೊಡ್ತೀನಿ ಟೇಬಲ್ ನೇಮ್. ಈಗ ನಾನು ಇದನ್ನ ರನ್ ಮಾಡ್ತೀನಿ. ಟೇಬಲ್ ಪ್ರಾಡಕ್ಟ್ ಆಲ್ಟರ್ಡ್ ಅಂತ ಬಂತು. ಈಗ ನೀವು ಗಮನಿಸಿ, ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಅಂತ ಕೊಟ್ರೆ ನನ್ನ ಹಳೆ ಟೇಬಲ್ ನೇಮ್ ಇದು
ಇದನ್ನ ಕೊಟ್ಟು ರನ್ ಮಾಡಿದ್ರೆ ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಯಾಕೆಂದ್ರೆ ನಾವು ಈ ನೇಮ್ ನ ಆಲ್ರೆಡಿ ಚೇಂಜ್ ಮಾಡ್ಬಿಟ್ಟಿದೀವಿ, ರೀನೇಮ್ ಮಾಡಿದೀವಿ. ಏನಂತ? ಪ್ರಾಡಕ್ಟ್ ನ್ಯೂ ಅಂತ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಟೇಬಲ್ ಮೇಲೆ ನಾವು ಕ್ವೇರಿ ಮಾಡಿದ್ರೆ ಅದು ಎರರ್ ಬರ್ತಿದೆ, ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಆದ್ರೆ ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ನ್ಯೂ ಅಂತ ಕೊಟ್ಟು ನಾನು ರನ್ ಮಾಡಿದಾಗ ನೋಡಿ ಬರ್ತಿದೆ. ನಾವು ಕ್ರಿಯೇಟ್ ಮಾಡಿರೋ ಕಾಲಮ್ಸ್ ಕೂಡ ಹಾಗೆ ಇದೆ, ಜಸ್ಟ್ ಈ ಟೇಬಲ್ ನೇಮ್ ಮಾತ್ರ ಚೇಂಜ್ ಆಗಿದೆ. ಆದ್ರೆ ನಾವು ನೋಡಿ ಈಗ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಆಲ್ಟರ್ ಟೇಬಲ್ ಪರ್ಸನ್, ಪರ್ಸನ್ ಅನ್ನೋ ಟೇಬಲ್ ನ ರೀನೇಮ್ ಟು ಪರ್ಸನ್ ನ್ಯೂ ಅಂತ ಚೇಂಜ್ ಮಾಡಿ ರನ್ ಮಾಡಿದ್ರೆ ನೋಡಿ ಇನ್ವ್ಯಾಲಿಡ್ ಇಲ್ಲಿ ತಪ್ಪಾಗಿದೆ. ರೀನೇಮ್ ಟು ಪರ್ಸನ್ ನ್ಯೂ ಅಂತ ಕೊಟ್ಟು ರನ್ ಮಾಡಿದ್ರೆ ಟೇಬಲ್ ಪರ್ಸನ್ ಆಲ್ಟರ್ಡ್ ಅಂತ ಬರ್ತಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ನ್ಯೂ. ನಿಮಗೆ ಪರ್ಸನ್ ಅನ್ನೋ ಟೇಬಲ್ ಪರ್ಸನ್ ನ್ಯೂ ಆಗಿ ರೀನೇಮ್ ಆಗಿದೆ. ನಾನು ಪರ್ಸನ್ ಅಂತ ಕ್ವೇರಿ ಮಾಡಿದ್ರೆ ಈಗ ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋ ಎರರ್ ಬರ್ತಿದೆ. ಹೀಗೆ ನಾವು ಈ ರೀನೇಮ್ ಟು ಆಪ್ಷನ್ ನ ಯೂಸ್ ಮಾಡಿಕೊಂಡು ಟೇಬಲ್ ನೇಮ್ಸ್ ಅನ್ನ ಚೇಂಜ್ ಮಾಡಬಹುದು. ಆಲ್ಟರ್ ಟೇಬಲ್ ರೀನೇಮ್ ಕಾಲಮ್ ಸಿಂಟ್ಯಾಕ್ಸ್. ಈಗ ಟೇಬಲ್ ನೇಮ್ ಚೇಂಜ್ ಮಾಡೋದನ್ನ ನಾವು ತಿಳ್ಕೊಂಡ್ವಿ, ಆದ್ರೆ ಕಾಲಮ್ ನೇಮ್ ನ ಚೇಂಜ್ ಮಾಡೋದು ಹೇಗೆ, ರೀನೇಮ್ ಮಾಡೋದು ಹೇಗೆ ಅಂತಂದ್ರೆ ಆಲ್ಟರ್ ಟೇಬಲ್ ಟೇಬಲ್ ನೇಮ್, ರೀನೇಮ್ ಕಾಲಮ್ ಕಾಲಮ್ ನೇಮ್ ಟು ನ್ಯೂ ಕಾಲಮ್ ನೇಮ್. ಆಲ್ಟರ್ ಟೇಬಲ್ ಆ ಟೇಬಲ್ ನೇಮ್ ಕೊಟ್ಟು ನಾವು ರೀನೇಮ್ ಕಾಲಮ್ ಅಂತ ಸ್ಪೆಸಿಫೈ ಮಾಡಿ ನಾವು ಯಾವ ಕಾಲಮ್ ನೇಮ್ ನ ಚೇಂಜ್ ಮಾಡಬೇಕು ಆ ಕಾಲಮ್ ನೇಮ್ ನ ಇಲ್ಲಿ ಕೊಟ್ಟು ಟು ಅಂತ ಹಾಕಿ ಹೊಸ ಕಾಲಮ್ ನೇಮ್ ನಾವ್ ಏನ್ ಕೊಡಬೇಕು ಅನ್ಕೊಂಡಿದೀವೋ ಆ ಕಾಲಮ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಬೇಕು. ಈ ತರ ಮೆನ್ಷನ್ ಮಾಡಿ ನಾವು ರನ್ ಮಾಡಿದಾಗ ಎಕ್ಸಿಸ್ಟಿಂಗ್ ಕಾಲಮ್ ನೇಮ್ ಈ ಹೊಸ ಕಾಲಮ್ ನೇಮ್ಗೆ ಚೇಂಜ್ ಆಗತ್ತೆ. ಹಾಗಿದ್ರೆ ಇದೇ ಪ್ರಾಡಕ್ಟ್ ನ್ಯೂ ಟೇಬಲ್ ನಲ್ಲಿ ಈಗ ಇದು ಪ್ರಾಡಕ್ಟ್ ಟೇಬಲ್ ಅಲ್ಲ, ಪ್ರಾಡಕ್ಟ್ ನ್ಯೂ ಅಂತ ನಾವು ಬದಲಾಯಿಸಿದೀವಿ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆಲ್ಟರ್ ಟೇಬಲ್ ಪ್ರಾಡಕ್ಟ್ ನ್ಯೂ, ರೀನೇಮ್ ಕಾಲಮ್ ಪ್ರಾಡಕ್ಟ್ ಐಡಿ ಟು ಪ್ರಾಡಕ್ಟ್ ಐಡಿ. ಈಗ ನಾ ಇದನ್ನ ರನ್ ಮಾಡಿದ್ರೆ ನೋಡಿ ಟೇಬಲ್ ಆಲ್ಟರ್ಡ್ ಅಂತ ಬರ್ತಿದೆ. ಈ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ನ್ಯೂ ಮಾಡಿದ್ರೆ ನಮ್ ಪ್ರಾಡಕ್ಟ್ ಅಂಡರ್ ಸ್ಕೋರ್ ಐಡಿ ಅಂತಿದ್ದ ಕಾಲಮ್ ನೇಮ್ ಈಗ ಪ್ರಾಡಕ್ಟ್ ಐಡಿ ಅಂತ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೋಡಿ ಕಸ್ಟಮರ್ ಫೋನ್ ನಂಬರ್ ಅಂತಿದೆ. ಇದನ್ನ ನಾನು ಫೋನ್ ನಂಬರ್ ಅಂತ ಚೇಂಜ್ ಮಾಡಬೇಕು ಅಂತಂದ್ರೆ ಆಲ್ಟರ್ ಟೇಬಲ್ ಪ್ರಾಡಕ್ಟ್ ನ್ಯೂ, ರೀನೇಮ್ ಕಾಲಮ್ ಕಸ್ಟಮರ್ ಫೋನ್ ನಂಬರ್ ಟು ಫೋನ್ ನಂಬರ್. ಈ ತರ ಕೊಟ್ಟು ಹಳೆ ಫೋನ್ ನಂಬರ್ ನ ಕಾಲಮ್ ಏನಿತ್ತು ಕಸ್ಟಮರ್ ಫೋನ್ ನಂಬರ್ ಅದನ್ನ ಸ್ಪೆಸಿಫೈ ಮಾಡಿ ನಾನೀಗ ಅದನ್ನ ಫೋನ್ ನಂಬರ್ ಅಂತ ಚೇಂಜ್ ಮಾಡ್ಬೇಕು. ಆ ಕಾಲಮ್ ನೇಮ್ ನ ಟು ಫೋನ್ ನಂಬರ್ ಅಂತ ಹಾಕಿ ಇದನ್ನ ರನ್ ಮಾಡ್ತೀನಿ. ಈಗ ಮತ್ತೆ ನಾವು ವ್ಯಾಲಿಡೇಟ್ ಮಾಡೋಣ. ಇಲ್ಲಿ ನೀವು ಗಮನಿಸಬಹುದು ಕಸ್ಟಮರ್ ಫೋನ್ ನಂಬರ್ ಅಂತಿದ್ದು ಫೋನ್ ನಂಬರ್ ಅಂತ ಚೇಂಜ್ ಆಗಿದೆ. SQL drop table. Drop table statement is used to drop an existing table in the
ಡೇಟಾಬೇಸ್. ನಾವು ಯಾವ್ದಾದ್ರೂ ಒಂದು ಟೇಬಲ್ ನ ಡೇಟಾಬೇಸ್ ಇಂದ ತೆಗೆದು ಹಾಕ್ಬೇಕು ಅಂತಂದ್ರೆ ನಮ್ಗೆ ಅದರ ಅವಶ್ಯಕತೆ ಏನಿಲ್ಲ, ಅದನ್ನು ನಾವು ತೆಗೆದು ಬಿಡಬಹುದು ಅಂತಂದಾಗ ನಾವು ಈ ಡ್ರಾಪ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿ ಆ ಎಕ್ಸಿಸ್ಟಿಂಗ್ ಟೇಬಲ್ ನ ಡೇಟಾಬೇಸ್ ಇಂದ ಡಿಲೀಟ್ ಮಾಡಿಬಿಡಬಹುದು. ಡ್ರಾಪ್ ಟೇಬಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಡ್ರಾಪ್ ಟೇಬಲ್ ಟೇಬಲ್ ನೇಮ್, ವೆರಿ ಸಿಂಪಲ್ ನೋಡಿ, ಸಿಂಪಲ್ ಸಿಂಟ್ಯಾಕ್ಸ್ ಇದು. ಡ್ರಾಪ್ ಟೇಬಲ್ ಟೇಬಲ್ ನೇಮ್, ಡ್ರಾಪ್ ಟೇಬಲ್ ಟೇಬಲ್ ನೇಮ್, ಪ್ರಾಡಕ್ಟ್ ನ್ಯೂ. ನಾವು ಈಗಷ್ಟೇ ಕ್ರಿಯೇಟ್ ಮಾಡಿರೋ ಈ ಪ್ರಾಡಕ್ಟ್ ನ್ಯೂ ಟೇಬಲ್ ನ ನಾನು ಡೇಟಾಬೇಸ್ ಇಂದ ಡ್ರಾಪ್ ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆ ನಿಮ್ಗೆ ಒಂದ್ಸಲ ಈ ಟೇಬಲ್ ನ ರನ್ ಮಾಡಿ ತೋರಿಸ್ತೀನಿ. ಸೆಲೆಕ್ಟ್ ಸ್ಟೇಟ್ಮೆಂಟ್, ಟೇಬಲ್ ಎಕ್ಸಿಸ್ಟ್ ಇದೆ. ಡ್ರಾಪ್ ಟೇಬಲ್ ಪ್ರಾಡಕ್ಟ್ ನ್ಯೂ ಅನ್ನ ರನ್ ಮಾಡಿದಾಗ ಟೇಬಲ್ ಪ್ರಾಡಕ್ಟ್ ನ್ಯೂ ಡ್ರಾಪ್ಡ್ ಅಂತ ಬರ್ತಿದೆ. ಈಗ ಮತ್ತೆ ನಾನು ಅದೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ನ್ಯೂ ಅಂತ ನೋಡಿ, ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಅಂದ್ರೆ ವಿ ಹ್ಯಾವ್ ಡ್ರಾಪ್ಡ್ ದಿಸ್ ಟೇಬಲ್ ಫ್ರಮ್ ದ ಡೇಟಾಬೇಸ್. ಸೊ ಈಗ ನಿಮ್ಗೆ ಮತ್ತೆ ಪ್ರಾಡಕ್ಟ್ ನ್ಯೂ ಬೇಕು ಅಂದ್ರೆ ನೀವು ಹೊಸದಾಗಿ ಕ್ರಿಯೇಟ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸಿ ಇನ್ನೊಂದು ಪ್ರಾಡಕ್ಟ್ ನ್ಯೂ ಟೇಬಲ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಟ್ರಂಕೇಟ್ ಟೇಬಲ್ ಸಿಂಟ್ಯಾಕ್ಸ್, ಟ್ರಂಕೇಟ್ ಟೇಬಲ್ ಟೇಬಲ್ ನೇಮ್. ಸೊ ಇದೇನಿದು ಟ್ರಂಕೇಟ್ ಟೇಬಲ್? ಡ್ರಾಪ್ ಟೇಬಲ್ ಏನೋ ನಮ್ಗೆ ಗೊತ್ತಾಯ್ತು. ಡ್ರಾಪ್ ಟೇಬಲ್ ಟೇಬಲ್ ನೇಮ್ ಮಾಡಿದ್ರೆ ಆ ಟೇಬಲ್ ಎಂಟೈರ್ಲಿ ಡೇಟಾಬೇಸ್ ಇಂದ ಕಾಣಿಸೋದೇ ಇಲ್ಲ, ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆದಂಗ ಅದು. ಹಾಗಿದ್ರೆ ಈ ಟ್ರಂಕೇಟ್ ಟೇಬಲ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಟ್ರಂಕೇಟ್ ಟೇಬಲ್ ನಲ್ಲಿರೋ ಡೇಟಾವನ್ನ ಡಿಲೀಟ್ ಮಾಡುತ್ತೆ. ಟ್ರಂಕೇಟ್ ಅಂದ್ರೆ ಖಾಲಿ ಮಾಡ್ಬಿಡತ್ತೆ, ಯಾವುದೂ ರೆಕಾರ್ಡ್ ನ ಉಳಿಸದೆ ಈ ಟ್ರಂಕೇಟ್ ಟೇಬಲ್ ಕಮಾಂಡ್ ಆ ಟೇಬಲ್ ನಲ್ಲಿರೋ ಎಲ್ಲಾ ಡೇಟಾವನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಬಿಡತ್ತೆ. ಹಾಗಿದ್ರೆ ಈ ಟ್ರಂಕೇಟ್ ಟೇಬಲ್ ನ ಹೇಗೆ ಉಪಯೋಗಿಸೋದು ಅಂತಂದ್ರೆ ಸಿಂಪಲ್ ಸಿಂಟ್ಯಾಕ್ಸ್ ಇದು. ನಾವೀಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ನ್ಯೂ ಈ ಟೇಬಲ್ ಅನ್ನೇ ತಗೊಂಡ್ರೆ ನೋಡಿ, ಈ ಟೇಬಲ್ ಅನ್ನೇ ತಗೊಂಡ್ರೆ ಈ ಟೇಬಲ್ ನಲ್ಲಿ 7 ರೋಗಳಿದೆ. ನಿಮ್ಗೆ ಇದು ಬೇಡ, ಈ ಕಂಪ್ಲೀಟ್ ಆಗಿ ಎಲ್ಲಾ ರೋಸ್ ನಾವು ಡಿಲೀಟ್ ಮಾಡಬೇಕು, ಟೇಬಲ್ ಅನ್ನ ಖಾಲಿ ಮಾಡಬೇಕು ಅಂತಂದ್ರೆ ನಾವು ಆಗ ಈ ಟ್ರಂಕೇಟ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಟ್ರಂಕೇಟ್ ಟೇಬಲ್ ಟೇಬಲ್ ನೇಮ್ ಪರ್ಸನ್ ನ್ಯೂ. ನೋಡಿ, ಒಂದ್ಸಲ ನೀವು ಟ್ರಂಕೇಟ್ ಮಾಡಿದ್ಮೇಲೆ ಮತ್ತೆ ಆ ಡೇಟಾ ಸಿಗೋದಿಲ್ಲ. ಹಾಗಾಗಿ ಟ್ರಂಕೇಟ್ ಮಾಡುವಾಗ ಬಹಳನೇ ಹುಷಾರಾಗಿ, ಅವಶ್ಯಕತೆ ಇದ್ರೆ ಮಾತ್ರ ನಾವು ಒಂದು ಡೇಟಾಬೇಸ್ ಟೇಬಲ್ ಅನ್ನ ಟ್ರಂಕೇಟ್ ಮಾಡಬೇಕು. ಟ್ರಂಕೇಟ್ ಟೇಬಲ್ ಪರ್ಸನ್ ನ್ಯೂ ಅಂತ ಕೊಟ್ಟು ನಾನೀಗ ಇದನ್ನ ರನ್ ಮಾಡಿದ್ರೆ ಟೇಬಲ್ ಪರ್ಸನ್ ನ್ಯೂ ಇಸ್ ಟ್ರಂಕೇಟೆಡ್. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ನ್ಯೂ ಮಾಡಿದ್ರೆ ಇಲ್ಲಿ ಡೇಟಾ ಇಲ್ಲ. ಸೊ ಈಗಾಗಲೇ ನಿಮಗೆ ಡ್ರಾಪ್ ಮತ್ತೆ ಟ್ರಂಕೇಟ್ ನ ವ್ಯತ್ಯಾಸ ಗೊತ್ತಾಗಿರುತ್ತೆ ಅನ್ಕೋತೀನಿ. ಡ್ರಾಪ್ ಟೇಬಲ್ ಮಾಡಿದಾಗ ಆ ಟೇಬಲ್ ಎಂಟೈರ್ ಸ್ಟ್ರಕ್ಚರ್, ಆ ಕಾಲಮ್ಸ್ ಏನಿದೆ ಎಲ್ಲವೂ ಹೊಟ್ಟೋಗತ್ತೆ, ಎಲ್ಲವೂ ಡ್ರಾಪ್ ಆಗತ್ತೆ ಡೇಟಾಬೇಸ್ ನಿಂದ. ನಿಮ್ಗೆ ಅದು ಹುಡುಕಿದ್ರು ಸಹ ಸಿಗೋದಿಲ್ಲ. ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತಾನೆ ಎರರ್ ತೋರಿಸುತ್ತೆ ಡ್ರಾಪ್ ಮಾಡಿದ್ಮೇಲೆ ಆ ಟೇಬಲ್ ನ ನೀವು ಕ್ವೇರಿ ಮಾಡಿದ್ರೆ. ಆದ್ರೆ ಟ್ರಂಕೇಟ್ ಮಾಡಿದ್ರೆ ಟ್ರಂಕೇಟ್ ಏನ್ ಮಾಡುತ್ತೆ ಅಂದ್ರೆ, ಟ್ರಂಕೇಟ್ ಕಮಾಂಡ್ ಟೇಬಲ್ ಅನ್ನ ಉಳಿಸ್ಕೊಳತ್ತೆ, ಆದ್ರೆ ಅದರಲ್ಲಿರೋ ಡೇಟಾವನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಿಡತ್ತೆ. ಸೊ ನೀವು ಟ್ರಂಕೇಟ್ ರನ್ ಮಾಡಿದ್ಮೇಲೂ ಸಹ ಕಾಲಮ್ಸ್ ಇದೆ ನೋಡಿ, ಸ್ಟ್ರಕ್ಚರ್ ಹಾಗೆ ಇದೆ, ಈ ಟೇಬಲ್ ನ ಸ್ಟ್ರಕ್ಚರ್ ಹಾಗೆ ಇದೆ, ಆದ್ರೆ ಡೇಟಾ ಮಾತ್ರ ಇರೋದಿಲ್ಲ. ಸೊ ಇದೇ ಡ್ರಾಪ್ ಟೇಬಲ್ ಹಾಗೂ ಟ್ರಂಕೇಟ್ ಟೇಬಲ್ ನ ನಡುವೆ ಇರೋ ವ್ಯತ್ಯಾಸ. ಡ್ರಾಪ್ ವರ್ಸಸ್ ಟ್ರಂಕೇಟ್ ವರ್ಸಸ್ ಡಿಲೀಟ್. ನಾವು 3 ಕಾನ್ಸೆಪ್ಟ್ಸ್ ಅನ್ನ ನೋಡಿದ್ವಿ: ಡ್ರಾಪ್ ಟೇಬಲ್, ಟ್ರಂಕೇಟ್ ಟೇಬಲ್, ಇನ್ನೊಂದು ಡಿಲೀಟ್. ಏನ್ ಮಾಡುತ್ತೆ ಈ 3 ಅಂತಂದ್ರೆ, ಡ್ರಾಪ್ ಕಮಾಂಡ್ ರಿಮೂವ್ಸ್ ದ ಟೇಬಲ್ ಫ್ರಮ್ ದ ಡೇಟಾಬೇಸ್ ಇನ್ಕ್ಲೂಡಿಂಗ್ ಇಟ್ಸ್ ಸ್ಟ್ರಕ್ಚರ್. ಇಂಡೆಕ್ಸಸ್ ಅಂಡ್ ಪ್ರಿವಿಲೇಜಸ್ ವಿಲ್ ಆಲ್ಸೋ ಬಿ ರಿಮೂವ್ಡ್.
ಬೇಸಿಕಲಿ ಡ್ರಾಪ್ ಕಮಾಂಡ್ ನೀವು ನೋಡಿದ್ವಿ, ಆ ಪ್ರಾಡಕ್ಟ್ ನ್ಯೂ ಟೇಬಲ್ ಅನ್ನ ಕಂಪ್ಲೀಟ್ ಆಗಿ ಡೇಟಾ ಬೇಸ್ ಇಂದಾನೆ ತೆಗೆದು ಹಾಕ್ಬಿಡ್ತು, ಅಂದ್ರೆ ಸ್ಟ್ರಕ್ಚರ್ ತೆಗೆದ್ಬಿಡ್ತು. ನಾವು ಕ್ವೇರಿ ಮಾಡಿದ್ರೆ ಟೇಬಲ್ ನಾಟ್ ಫೌಂಡ್ ಅಂತಾನೆ ಬರುತ್ತೆ, ಟೇಬಲ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ತೋರಿಸ್ತಿತ್ತು ಎರರು. ಸೊ ಆ ಟೇಬಲ್ ನ ಎಂಟೈರ್ ಇಲ್ಲದೆ ಇದ್ದ ಹಾಗೆ ಮಾಡ್ಬಿಡತ್ತೆ ಡೇಟಾ ಬೇಸ್ ನಿಂದ. ಇದು ಡ್ರಾಪ್ ಕಮಾಂಡ್. ಟ್ರಂಕೇಟ್ ರಿಮೂವ್ಸ್ ಆಲ್ ದ ರೆಕಾರ್ಡ್ಸ್ ಇನ್ ದ ಟೇಬಲ್, ನಾಟ್ ದ ಟೇಬಲ್ ಇಟ್ ಸೆಲ್ಫ್. ಟ್ರಂಕೇಟ್ ಕಮಾಂಡ್ ಅನ್ನೋದು ಆ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಅನ್ನ ತೆಗೆದು ಹಾಕ್ಬಿಡುತ್ತೆ, ಹೊರತು ಆ ಟೇಬಲ್ ಅನ್ನೇ ಅದು ತೆಗೆದು ಹಾಕೋದಿಲ್ಲ. ಡ್ರಾಪ್ ಅಂಡ್ ಟ್ರಂಕೇಟ್ ಆಪರೇಷನ್ ಕೆನಾಟ್ ಬಿ ರೋಲ್ಡ್ ಬ್ಯಾಕ್. ನಾವು ಒಂದು ಸಲ ಡ್ರಾಪ್ ಮಾಡಿಬಿಟ್ರೆ ಟೇಬಲ್ ನ, ಅಥವಾ ಅಲ್ಲಿ ಆ ಟೇಬಲ್ ನಲ್ಲಿರೋ ಡೇಟಾವನ್ನ ಟ್ರಂಕೇಟ್ ಮಾಡಿದ್ರೆ ನಾವು ಮತ್ತೆ ಆ ಆಪರೇಷನ್ ನ ರೋಲ್ ಬ್ಯಾಕ್ ಮಾಡಕ್ಕೆ ಆಗೋದಿಲ್ಲ. ರೋಲ್ ಬ್ಯಾಕ್ ಅಂತಂದ್ರೆ ನಮಗ್ ಗೊತ್ತು, ಯಾವ್ದಾದ್ರು ಒಂದು ಆಪರೇಷನ್ ನ ನಾವು ಒಂದು ಟೇಬಲ್ ಮೇಲೆ ಮಾಡಿದ್ರೆ ನಾವು ಈಗಾಗಲೇ ಕಮಿಟ್ ಮಾಡದೇ ಇದ್ರೆ ಅದನ್ನ ರೋಲ್ ಬ್ಯಾಕ್ ಅಂದ್ರೆ ಅಂಡೂ ಮಾಡ್ಬೋದು ಚೇಂಜಸ್ ನ. ಆದ್ರೆ ಡ್ರಾಪ್ ಅಂಡ್ ಟ್ರಂಕೇಟ್ ಆಪರೇಷನ್ ಮಾಡಿದ್ರೆ ನಾವು ಚೇಂಜಸ್ ನ ಅಂಡೂ ಮಾಡೋದಕ್ಕೆ ಆಗೋದಿಲ್ಲ. ಬೇಸಿಕಲಿ ಸೀಕ್ವಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ರೋಲ್ ಬ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಡಿಲೀಟ್ ಕಮಾಂಡ್ ಇಸ್ ಯೂಸ್ ಟು ಡಿಲೀಟ್ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ ಬೇಸ್ಡ್ ಆನ್ ವೇರ್ ಕಂಡೀಷನ್. ನಾವು ಡಿಲೀಟ್ ಕಮಾಂಡ್ ಅನ್ನು ಉಪಯೋಗಿಸಿ ಡೇಟಾ ಬೇಸ್ ನಲ್ಲಿರೋ ಟೇಬಲ್ ನಲ್ಲಿರೋ ರೆಕಾರ್ಡ್ಸ್ ಅನ್ನ ಡಿಲೀಟ್ ಮಾಡ್ತೀವಿ ಒಂದು ವೇರ್ ಕಂಡೀಷನ್ ಅನ್ನ ಹಾಕಿ. ಸೊ ಇದು ಡಿಲೀಟ್ ಕಮಾಂಡ್. ನಮಗ್ ಗೊತ್ತು, ನಾವು ಡಿಲೀಟ್ ಕಮಾಂಡ್ ಕಲಿಯುವಾಗ ತಿಳ್ಕೊಂಡಿದ್ವಿ ಈ ವೇರ್ ಕಂಡೀಷನ್ ಬಹಳನೇ ಮುಖ್ಯ ಆಗುತ್ತೆ. ವೇರ್ ಕಂಡೀಷನ್ ಹಾಕ್ಲಿಲ್ಲ ಅಂದ್ರೆ ಎಂಟೈರ್ ಡೇಟಾ ಬೇಸ್ ನ ಆ ಟೇಬಲ್ ನಲ್ಲಿರೋ ಎಂಟೈರ್ ಎಲ್ಲಾ ರೋಸ್ ಅನ್ನು ಡಿಲೀಟ್ ಮಾಡ್ಬಿಡುತ್ತೆ. ಹಾಗಾಗಿ ಈ ವೇರ್ ಕಂಡೀಷನ್ ಬಹಳ ಮುಖ್ಯ. ಡಿಲೀಟ್ ಆಪರೇಷನ್ ಕ್ಯಾನ್ ಬಿ ರೋಲ್ಡ್ ಬ್ಯಾಕ್. ನಾವು ಡಿಲೀಟ್ ಮಾಡಿದ್ರೆ ರೋಸ್ ನ ಅದನ್ನ ರೋಲ್ ಬ್ಯಾಕ್ ಮಾಡಬಹುದು. ನಾವು ಡಿಲೀಟ್ ಮಾಡಿದ್ಮೇಲೆ ಕಮಿಟ್ ಮಾಡಿದ್ರೆ ಮಾತ್ರ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುವಂಥದ್ದು ಆ ರೋಸ್ ಟೇಬಲ್ ನಿಂದ. ನಾವು ಕಮಿಟ್ ಮಾಡಿಲ್ಲ ಅಂತಂದ್ರೆ ಬೈ ಮಿಸ್ಟೇಕ್ ಏನಾದ್ರು ಡಿಲೀಟ್ ಆಗೋಯ್ತು ಅಂದ್ರೆ ರೋಲ್ ಬ್ಯಾಕ್ ಅನ್ನ ಮಾಡಿದ್ರೆ ಮತ್ತೆ ಆ ರೋಸ್ ವಾಪಸ್ ಆ ಟೇಬಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಡ್ರಾಪ್ ಅಂಡ್ ಟ್ರಂಕೇಟ್ ಆರ್ DDL commands, whereas delete is a DML command. ಡ್ರಾಪ್ ಹಾಗೂ ಟ್ರಂಕೇಟ್ ಅನ್ನೋದು DDL ಕಮಾಂಡ್ಸ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ನ ಕಮಾಂಡ್ಸ್ ಆದ್ರೆ ಡಿಲೀಟ್ ಅನ್ನೋದು DML ಕಮಾಂಡ್ ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ನ ಒಂದು ಕಮಾಂಡ್. SQL views. A view is a virtual table stored in the database based on a SQL statement. ಈ ವ್ಯೂ ಅನ್ನೋದು ಒಂದು ವರ್ಚುವಲ್ ಟೇಬಲ್ ಡೇಟಾಬೇಸ್ ನಲ್ಲಿ ನಾವು ಕ್ರಿಯೇಟ್ ಮಾಡುವಂಥದ್ದು ಬೇಸ್ಡ್ ಆನ್ ಅ SQL ಸ್ಟೇಟ್ಮೆಂಟ್. ಹಾಗಾದ್ರೆ ವರ್ಚುವಲ್ ಟೇಬಲ್ ಅಂದ್ರೆ ಏನು ಅಂತಂದ್ರೆ ಅದು ಆಕ್ಚುಲಿ ನಾಟ್ ದ ರಿಯಲ್ ಟೇಬಲ್. ಅದು ಬರೀ ಒಂದು ಕ್ವೇರಿ, ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರೆದು ಅದರ ಬೇಸಿಸ್ ಮೇಲೆ ಒಂದು ವರ್ಚುವಲ್ ಆಗಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಹೆಸರಿಗೆ ಮಾತ್ರ ಅದು ಒಂದು ಟೇಬಲ್ ನ ರೀತಿಯಲ್ಲಿ ಇರುತ್ತೆ, ಆದ್ರೆ ಅದು ಟೇಬಲ್ ಅಲ್ಲ. ಟೇಬಲ್ ಅಂತಂದ್ರೆ ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ರೆ ಅದು ಡೇಟಾ ಬೇಸ್ ನಲ್ಲಿ ಸ್ಪೇಸ್ ಅನ್ನ ತಗೊಳುತ್ತೆ, ಆದ್ರೆ ಈ ವ್ಯೂ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದೊಂದು ವರ್ಚುವಲ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಡೇಟಾ ಬೇಸ್ ನಲ್ಲಿ ಸ್ಪೇಸ್ ಅನ್ನ ಡೇಟಾ ಸ್ಟೋರ್ ಮಾಡ್ಲಿಕ್ಕೆ ತಗೊಳ್ಳೋದಿಲ್ಲ. ಹಾಗಾದ್ರೆ ಈ ವ್ಯೂಸ್ ನ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ಆ ವ್ಯೂ ಕಂಟೈನ್ಸ್ ರೋಸ್ ಅಂಡ್ ಕಾಲಮ್ಸ್ ಜಸ್ಟ್ ಲೈಕ್ ಎ ಟೇಬಲ್. ಇದು ಸಹ ಟೇಬಲ್ ರೀತಿಯಲ್ಲೇ ರೋಸ್ ಅಂಡ್ ಕಾಲಮ್ಸ್ ಅನ್ನ ಹೊಂದಿರುತ್ತೆ. ಮಲ್ಟಿಪಲ್ ಟೇಬಲ್ಸ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ವೈಲ್ ಕ್ರಿಯೇಟಿಂಗ್ ದ ವ್ಯೂ. ನಾವು ವ್ಯೂ ಕ್ರಿಯೇಟ್ ಮಾಡ್ಬೇಕಾದ್ರೆ ಬರೀ ಒಂದು ಟೇಬಲ್ ಇಂದ ಮಾತ್ರ ಕಾಲಮ್ಸ್ ಅನ್ನ ಆಡ್ ಮಾಡಿ ವ್ಯೂ ಕ್ರಿಯೇಟ್ ಮಾಡಲೂಬಹುದು. ಹಾಗೆ ಮಲ್ಟಿಪಲ್ ಟೇಬಲ್ಸ್ ಇಂದನೂ ನಾವು ಕಾಲಮ್ಸ್ ಅನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕಿ ಒಂದು ವ್ಯೂ ನ ಕ್ರಿಯೇಟ್ ಮಾಡಬಹುದು. ದ ವ್ಯೂ ಆಕ್ಚುಲಿ ಡಸಂಟ್ ಸ್ಟೋರ್ ದ ಡೇಟಾ ಇನ್ ಇಟ್. ಆ ವ್ಯೂ ಅನ್ನೋದು ಆಕ್ಚುಲಿ ಡೇಟಾವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಈಗ ನೀವು ಒಂದು 3 ಟೇಬಲ್ ಅನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕಿ ಆ 3 ಟೇಬಲ್ ಅನ್ನು ಜಾಯಿನ್ ಮಾಡಿ ಒಂದು ವ್ಯೂ ಕ್ರಿಯೇಟ್ ಮಾಡಿದ್ರೆ ನೀವು ಆ ಪರ್ಟಿಕ್ಯುಲರ್ 3 ಟೇಬಲ್ ನ ಡೇಟಾ ಬಂದು ಈ ವ್ಯೂ ಅಲ್ಲಿ ಕೂತ್ಕೊಳ್ಳೋದಿಲ್ಲ.
ಬರೀ ಆ ಸೀಕ್ವಲ್ ಸ್ಟೇಟ್ಮೆಂಟ್ ಮಾತ್ರ ಇರುತ್ತೆ ಆ ವ್ಯೂ ನಲ್ಲಿ. ನೀವು ಆ ವ್ಯೂನ ಎಕ್ಸಿಕ್ಯೂಟ್ ಮಾಡಿದಾಗ ಡೇಟಾ ಬೇಸ್ಗೆ ಬ್ಯಾಕ್ ಎಂಡ್ ಅಲ್ಲಿ ಆ ಸೀಕ್ವಲ್ ಸ್ಟೇಟ್ಮೆಂಟ್ ಅನ್ನ ಅದು ಫೈರ್ ಮಾಡಿ ನಿಮ್ಗೆ ಯಾವ ಡೇಟಾ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ಸೀಕ್ವಲ್ ಸ್ಟೇಟ್ಮೆಂಟ್ ಇಂದ ಅದನ್ನ ಅದು ರಿಟ್ರೀವ್ ಮಾಡುತ್ತೆ. ಕ್ರಿಯೇಟ್ ವ್ಯೂ ಸಿಂಟ್ಯಾಕ್ಸ್. ಹಾಗಿದ್ರೆ ಈ ವ್ಯೂನ ಕ್ರಿಯೇಟ್ ಮಾಡೋದು ಹೇಗೆ ಅಂದ್ರೆ, ಕ್ರಿಯೇಟ್ ವ್ಯೂ ನೇಮ್ ಆಸ್ ಸೆಲೆಕ್ಟ್ ಕಾಲಮ್ ನೇಮ್ 1, ಕಾಲಮ್ ನೇಮ್ 2 ಅಪ್ ಟು ಕಾಲಮ್ ನೇಮ್ n, ಎಷ್ಟು ಕಾಲಮ್ ಬೇಕೋ ಅಷ್ಟು ಕಾಲಮ್ ನ ಸೆಲೆಕ್ಟ್ ಮಾಡಿ, ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ನಾನಿಲ್ಲಿ ಒಂದು ಟೇಬಲ್ ನ ತಗೊಂಡಿದ್ದೀನಿ, ಮಲ್ಟಿಪಲ್ ಟೇಬಲ್ಸ್ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಾಲಮ್ಸ್ ನ ಸೆಲೆಕ್ಟ್ ಮಾಡಿ ಜಾಯಿನ್ ಕಂಡೀಷನ್ ಅನ್ನ ಹಾಕಿ, ನಮಗೆ ಎಲ್ಲಾ ಡೇಟಾ ಬೇಡ ಅಂತ ಅನ್ಕೊಂಡಲ್ಲಿ ವೇರ್ ಕಂಡೀಷನ್ ಅನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಡೇಟಾ ರಿಟ್ರೀವ್ ಮಾಡಬೇಕು ಅಂದಾಗ ಅದ್ರ ಪ್ರಕಾರ ಸೀಕ್ವಲ್ ಸ್ಟೇಟ್ಮೆಂಟ್ ಅನ್ನ ಬರೆದು ಕ್ರಿಯೇಟ್ ವ್ಯೂ, ಆ ವ್ಯೂ ನೇಮ್ ಅನ್ನ ಕೊಟ್ಟು ಆಸ್ ಅಂತ ಸ್ಪೆಸಿಫೈ ಮಾಡಿ ಈ ಸೀಕ್ವಲ್ ಸ್ಟೇಟ್ಮೆಂಟ್ ಇಂದ ನಾವು ವ್ಯೂ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗಿದ್ರೆ ಈಗ ಒಂದು ವ್ಯೂ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಕ್ರಿಯೇಟ್ ವ್ಯೂ ನೇಮ್ ಅಂದ್ರೆ ಒಂದು ಈ ಕಸ್ಟಮರ್ ನ್ಯೂ ವ್ಯೂ ಅಂತ ಕೊಡ್ತೀನಿ. ಈ ಕಸ್ಟಮರ್ ನ್ಯೂ ವ್ಯೂ ಆಸ್ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಈ ಕಸ್ಟಮರ್. ಈ ಕಸ್ಟಮರ್ ಅಂತ ನಾ ಇದನ್ನ ರನ್ ಮಾಡಿದ್ರೆ ನೋಡಿ, ವ್ಯೂ ಈ ಕಸ್ಟಮರ್ ನ್ಯೂ ವ್ಯೂ ಕ್ರಿಯೇಟೆಡ್ ಅಂತ ಬರುತ್ತೆ. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ನ್ಯೂ ವ್ಯೂ ಅಂತ ಕೊಟ್ರೆ ನೋಡಿ, ಇದನ್ನ ಜಸ್ಟ್ ಲೈಕ್ ಇದೊಂದು ವ್ಯೂ ಕ್ರಿಯೇಟ್ ಆಗಿದೆ. ಈಗ ಇದನ್ನ ನಾನು ಡೇಟಾ ಬೇಸ್ ಟೇಬಲ್ ತರನೇ ಈಗ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲೂ ಹಾಕ್ಬೋದು, ಎಲ್ಲಾ ರೀತಿಯ ಮಾಡಿಫಿಕೇಶನ್ಸ್ ನಾನು ಇದ್ರ ಮೇಲೆ ಮಾಡಬಹುದು. ಸೇಮ್ ಡೇಟಾ ಬೇಸ್ ಟೇಬಲ್ ಅನ್ನ ನಾನು ಹೇಗೆ ಟ್ರೀಟ್ ಮಾಡ್ತೀನೋ ಈ ವ್ಯೂನು ಅದೇ ತರ ಟ್ರೀಟ್ ಮಾಡ್ತೀನಿ. ನೋಡಿ, ಇದು ರನ್ ಮಾಡಿದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ನ್ಯೂ ವ್ಯೂ ಅನ್ನೋ ವ್ಯೂನ ರನ್ ಮಾಡಿದಾಗ ನನ್ನ ಕಸ್ಟಮರ್ ನೇಮ್ಸ್ ಅಷ್ಟು ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅದು ಹೇಗೆ ಕ್ರಿಯೇಟ್ ಆಗಿದೆ ವ್ಯೂ ಅಂದ್ರೆ, ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಈ ಕಸ್ಟಮರ್ ಅನ್ನೋ ಸೀಕ್ವಲ್ ಸ್ಟೇಟ್ಮೆಂಟ್ ಬೇಸ್ ಅಲ್ಲಿ ಆ ಒಂದು ವ್ಯೂ ಕ್ರಿಯೇಟ್ ಆಗಿದೆ. ಸೊ ಹೀಗೆ ನಮ್ಗೆ ಯಾವ್ಯಾವ ಕಾಲಮ್ ಬೇಕೋ ನಮ್ಮ ಕಸ್ಟಮೈಸೇಷನ್ ಪ್ರಕಾರ ಯಾವ್ಯಾವ ಕಾಲಮ್ ಬೇಕೋ ಆ ಕಾಲಮ್ಸ್ ನ ಆಡ್ ಮಾಡಿಕೊಂಡು, ಯಾವ್ಯಾವ ಟೇಬಲ್ ಇಂದ ಬೇಕೋ ಅದನ್ನು ಸಹ ಆಡ್ ಮಾಡಿಕೊಂಡು ಜಾಯಿನ್ ಕಂಡೀಷನ್ ಹಾಕೊಂಡು, ಯಾವುದೇ ಗ್ರೂಪ್ ಬೈ ಆರ್ಡರ್ ಬೈ ಯಾವುದೇ ರೀತಿಯ ನಮಗೆ ಕಮಾಂಡ್ಸ್ ಇದ್ರು ಕ್ಲಾಸಸ್ ಇದ್ರು ಅದನ್ನೆಲ್ಲವನ್ನು ಹಾಕಿ ಒಂದು ಸೀಕ್ವಲ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಿ ನಾವು ಒಂದು ವ್ಯೂ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಆ ವ್ಯೂ ಅಂತ ಕೊಟ್ಟ ತಕ್ಷಣ ನಮ್ಗೆ ಆ ಡೇಟಾ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಿದ್ರೆ ಇನ್ನೊಂದು ವ್ಯೂ ನಾವು ಕ್ರಿಯೇಟ್ ಮಾಡೋಣ. ಇದಕ್ಕೂ ಮುಂಚೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್ ಅಂತ ನಾ ಕೊಟ್ಟು ಈ ಟೇಬಲ್ ನಲ್ಲಿ ಏನು ಡೇಟಾ ಇದೆ ಅಂತ ನೋಡ್ಕೋತೀನಿ. ನೋಡಿ, ಇಲ್ಲಿ ಈ ಡೇಟಾ ಇದೆ. ನಾನು ಹೊಸ ವ್ಯೂ ನಲ್ಲಿ 2 ಟೇಬಲ್ಗಳು ಅಂದ್ರೆ ಈ ಆರ್ಡರ್ಸ್ ಹಾಗೆ ಈ ಕಸ್ಟಮರ್ಸ್, ಇವೆರಡು ಟೇಬಲ್ ಅನ್ನ ಇಟ್ಕೊಂಡು ಜಾಯಿನ್ ಮಾಡಿ ನಾನು ಒಂದು ವ್ಯೂನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ವ್ಯೂ ಕಸ್ಟಮರ್ ಆರ್ಡರ್. ಕ್ರಿಯೇಟ್ ವ್ಯೂ ಕಸ್ಟಮರ್ ಆರ್ಡರ್ ಆಸ್ select customer name, comma, city, comma, order product name, comma, order date from e-customer, comma, e-orders
where e-customer dot customer ID equal to e-orders dot customer ID. Order by customer name. ಈಗ ನೋಡಿ ನಾನು ಒಂದು ವ್ಯೂ ಕ್ರಿಯೇಟ್ ಮಾಡ್ತೀನಿ ಕಸ್ಟಮರ್ ಆರ್ಡರ್ ಅಂತ. ಇಲ್ಲಿ ಎರಡು ಟೇಬಲ್ ಅನ್ನ ಉಪಯೋಗಿಸ್ತಾ ಇದ್ದೀನಿ ಈ ವ್ಯೂನ ಕ್ರಿಯೇಟ್ ಮಾಡಕ್ಕೆ. ಈ ಕಸ್ಟಮರ್ ಹಾಗೆ ಈ ಆರ್ಡರ್ ಅಂತ ಈ ಎರಡು ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ ಉಪಯೋಗಿಸ್ಕೊಂಡು ಜಾಯಿನ್ ಕಂಡೀಷನ್ ಅನ್ನ ಹಾಕಿ ನಾನು ವ್ಯೂನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವ್ಯೂ ಕಸ್ಟಮರ್ ಆರ್ಡರ್ ಇಸ್ ಕ್ರಿಯೇಟೆಡ್. ಸೊ ಈಗ ನಾನು ಅದನ್ನ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆರ್ಡರ್ ಅಂತ ಹಾಕಿ ರನ್ ಮಾಡಿದ್ರೆ ನೀವು ಗಮನಿಸಬಹುದು ನಾವಿಲ್ಲಿ ಏನ್ ಸೆಲೆಕ್ಟ್ ಮಾಡಿದ್ವಿ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಸ್ಟಮರ್ ನೇಮ್, ಸಿಟಿ, ಪ್ರಾಡಕ್ಟ್ ನೇಮ್ ಹಾಗೆ ಆರ್ಡರ್ ಡೇಟ್ ಬಂದಿದೆ. ಈ ಎರಡು ಟೇಬಲ್ ಗಳನ್ನ ಉಪಯೋಗಿಸ್ಕೊಂಡು ನಾವು ಈ 4 ಕಾಲಮ್ ನೇಮ್ಸ್ ಅನ್ನ ಕೊಟ್ಟು ಆರ್ಡರ್ ಮಾಡಿ ಕಸ್ಟಮರ್ ನೇಮ್ ಪ್ರಕಾರ ಒಂದು ವ್ಯೂನ ಕ್ರಿಯೇಟ್ ಮಾಡಿದ್ವಿ. ಆ ವ್ಯೂನ ಡೇಟಾವನ್ನ ನಾನಿಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆರ್ಡರ್ ಅಂತ ಕೊಟ್ಟು ರಿಟ್ರೀವ್ ಮಾಡಿದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ಈ ಕಸ್ಟಮರ್ ಆರ್ಡರ್ ಅನ್ನೋ ವ್ಯೂನಲ್ಲಿ ಈ ಡೇಟಾ ಸ್ಟೋರ್ ಆಗಿರೋದಿಲ್ಲ ಡೇಟಾಬೇಸ್ ಅಲ್ಲಿ. ನಾನು ಯಾವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆರ್ಡರ್ ಅಂತ ಕೊಡ್ತೀನೋ ಆಗ ಈ ಪರ್ಟಿಕ್ಯುಲರ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ಸೀಕ್ವೆಲ್ ಸ್ಟೇಟ್ಮೆಂಟ್ ಡೇಟಾಬೇಸ್ಗೆ ಬ್ಯಾಕ್ ಎಂಡ್ ಅಲ್ಲಿ ಫೈರ್ ಆಗತ್ತೆ. ಇದರ ಡೇಟಾ ಏನ್ ಬರುತ್ತೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡತ್ತೆ. ನೋಡಿ ನಾನು ಇಷ್ಟುದ್ದ ಕ್ವೇರಿ ಬರೆಯೋ ಬದಲು ಒಂದು ವ್ಯೂ ಕ್ರಿಯೇಟ್ ಮಾಡ್ಕೊಂಡು ಸಿಂಪಲ್ ಆಗಿ ಆ ವ್ಯೂನ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಟ್ಟು ನಾನು ರೀಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವ ಕಾಲಮ್ ಬೇಕೋ ಆ ಕಾಲಮ್ನ ಬೇಕಾದ್ರೆ ರೀಡ್ ಮಾಡ್ಕೋಬಹುದು. ನೋಡಿ ಕಸ್ಟಮರ್ ನೇಮ್, ನನಗೆ ಕಸ್ಟಮರ್ ನೇಮ್ ಹಾಗೆ ಪ್ರಾಡಕ್ಟ್ ನೇಮ್ ಮಾತ್ರ ಬೇಕು ಅನ್ನೋದಿದ್ದಾಗ ಕಸ್ಟಮರ್ ನೇಮ್ ಪ್ರಾಡಕ್ಟ್ ನೇಮ್ ಫ್ರಮ್ ಕಸ್ಟಮರ್ ಆರ್ಡರ್ ಅಂತ ಕೊಟ್ಟು ನಾನು ರನ್ ಮಾಡ್ತೀನಿ. ಇಲ್ಲಿ ಬರುತ್ತೆ. ಆಮೇಲೆ ವೇರ್ ಕ್ಲಾಸ್, ವೇರ್ ಸಿಟಿ ಈಕ್ವಲ್ ಟು ಬ್ಯಾಂಗ್ಳೂರ್, ವೇರ್ ಸಿಟಿ ಈಕ್ವಲ್ ಟು ಬ್ಯಾಂಗ್ಳೂರ್ ಅಂತ ಕೊಟ್ಟು ರನ್ ಮಾಡಿದಾಗ ನನಗೆ 3 ರೆಕಾರ್ಡ್ ಬಂದಿದೆ, ರಾಹುಲ್ ಅಂಡ್ ಶೈನಾ. ನಾನು ಆಗ್ಲೇ ಹೇಳ್ದಾಗ ನೋಡಿ ನೀವು ಆ ಟೇಬಲ್ ಮೇಲೆ ವೇರ್ ಕ್ಲಾಸ್, ಹ್ಯಾವಿಂಗ್ ಗ್ರೂಪ್ ಬೈ ಎಲ್ಲ ಯೂಸ್ ಮಾಡೋ ರೀತಿ ಈ ವ್ಯೂ ಮೇಲೂ ನೀವು ಆ ಎಲ್ಲಾ ಕ್ಲಾಸಸ್ ಅಂಡ್ ಫಂಕ್ಷನ್ಸ್ ಅನ್ನ ನೀವು ಉಪಯೋಗಿಸಬಹುದು. ವ್ಯೂಸ್ ಕ್ಯಾನ್ ಬಿ ಅಪ್ಡೇಟೆಡ್ ಬೈ ಕ್ರಿಯೇಟ್ ಆರ್ ರೀಪ್ಲೇಸ್ ಕಮಾಂಡ್. ನಾವು ಒಂದು ಸಲ ಆ ವ್ಯೂನ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಮಾಡಿಫೈ ಮಾಡೋದು ಹೇಗೆ, ಯಾವ್ದಾದ್ರು ಹೊಸ ಕಾಲಮ್ಸ್ ನ ಹಾಕ್ಬೇಕು, ಅಪ್ಡೇಟ್ ಮಾಡಬೇಕು, ಹೊಸ ಟೇಬಲ್ನೇ ಹಾಕ್ಬೇಕು, ಅದು ಇರೋ ಕಾಲಮ್ ನ ತೆಗಿಬೇಕು ಆ ವ್ಯೂ ಇಂದ, ಅದನ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತಂದ್ರೆ ಕ್ರಿಯೇಟ್ ಆರ್ ರೀಪ್ಲೇಸ್ ಅನ್ನೋ ಕಮಾಂಡ್ ಅನ್ನ ಉಪಯೋಗಿಸಿ. ಆ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ ಕ್ರಿಯೇಟ್ ಆರ್ ರೀಪ್ಲೇಸ್ ವ್ಯೂ ನೇಮ್ ಆಸ್ select column name 1, column name 2 up to column name n from table name where condition. ನಾನಿಲ್ಲಿ ಏನ್ ಮಾಡಿಫೈ ಮಾಡಬೇಕು ಆ ಸೀಕ್ವೆಲ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನಾನು ಮಾಡಿಫೈ ಮಾಡಬಹುದು. ಹೊಸ ಕಾಲಮ್ಸ್ ಅನ್ನ ಆಡ್ ಮಾಡಬಹುದು, ಇರೋ ಕಾಲಮ್ಸ್ ನ ಡಿಲೀಟ್ ಮಾಡಬಹುದು, ವೇರ್ ಕಂಡೀಷನ್ ನ ಹಾಕೋಬಹುದು, ಇನ್ನೊಂದು ಟೇಬಲ್ ಬೇಕಾದ್ರೆ ಆಡ್ ಮಾಡಬಹುದು. ಯಾವುದೇ ರೀತಿಯಾದ ಸೀಕ್ವೆಲ್ ಸ್ಟೇಟ್ಮೆಂಟ್ ಮಾಡಿಫಿಕೇಶನ್ ನಾನು ಮಾಡಿಕೊಂಡು ಅದರ ಮೇಲೆ ಇಲ್ಲಿ ಕ್ರಿಯೇಟ್ ಆರ್ ರೀಪ್ಲೇಸ್ ವ್ಯೂ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿ ಆ ವ್ಯೂ ನೇಮ್ ಕೊಟ್ಟು ಆಸ್ ಅಂತ ಕೊಟ್ಟು ಸೀಕ್ವೆಲ್ ಸ್ಟೇಟ್ಮೆಂಟ್ ಅನ್ನ ಮೆನ್ಷನ್ ಮಾಡಬೇಕು. ಹಾಗಿದ್ರೆ ಈಗ ಎಕ್ಸಿಸ್ಟಿಂಗ್ ಈ ಕಸ್ಟಮರ್ ಆರ್ಡರ್ ನಲ್ಲಿ ಇನ್ನೇನಾದ್ರೂ ಆಡ್ ಮಾಡ್ಬೇಕು, ನಾನು ಯಾವ್ದಾದ್ರು ಒಂದು ಹೊಸ ಕಾಲಮ್ ಆಡ್ ಮಾಡಬೇಕು. ಸಪೋಸ್ ಆರ್ಡರ್ ಐ ಡಿ ನೋಡಿ, ಈ ಆರ್ಡರ್ ಟೇಬಲ್ ನಲ್ಲಿರೋ ಈ ಆರ್ಡರ್ ಐ ಡಿನ ನಾನು ವ್ಯೂ ತರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಸಿಂಪಲ್ ಕ್ರಿಯೇಟ್, ಇದೇ ಕ್ವೆರಿ ನಾನು ಕ್ರಿಯೇಟ್ ಆರ್, ಅಥವಾ ಇದನ್ನ ಜಸ್ಟ್ ಇನ್ನೊಂದ್ಸಲ ಕಾಪಿ ಮಾಡಿಕೊಂಡು ಕ್ರಿಯೇಟ್ ಆರ್ ರೀಪ್ಲೇಸ್ ವ್ಯೂ
ಕಸ್ಟಮರ್ ಆರ್ಡರ್ ಆಸ್ ಆರ್ಡರ್ ಡೇಟ್ ಆದ್ಮೇಲೆ ನಾನು ಆರ್ಡರ್ ಐ ಡಿ ಅನ್ನ ಕೊಡ್ತೀನಿ. ಆರ್ಡರ್ ಐ ಡಿ ಅನ್ನ ಕೊಟ್ಟು ಆರ್ಡರ್ ಬೈ ಕಸ್ಟಮರ್ ನೇಮ್ ನಾನು ಇದನ್ನ ರನ್ ಮಾಡಿದಾಗ ವ್ಯೂ ಕಸ್ಟಮರ್ ಆರ್ಡರ್ ಕ್ರಿಯೇಟೆಡ್ ಅಂತ ಬಂತು. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆರ್ಡರ್ ಮಾಡಿದಾಗ ನೋಡಿ ಆರ್ಡರ್ ಐ ಡಿ ಕೂಡ ಇಲ್ಲಿ ಬಂದಿದೆ. ಹೀಗೆ ನಾವು ಕ್ರಿಯೇಟ್ ಆರ್ ರೀಪ್ಲೇಸ್ ಕಮಾಂಡ್ ಅನ್ನ ಯೂಸ್ ಮಾಡಿ ವ್ಯೂಸ್ ನ ಮಾಡಿಫೈ ಆರ್ ಅಪ್ಡೇಟ್ ಮಾಡಬಹುದು. ನನ್ಗೆ ಯಾವ್ದಾದ್ರು ಕಾಲಮ್ ಬೇಡದೇ ಇದ್ದಲ್ಲಿ ಆ ಕಾಲಮ್ ನಾನು ಇದರಿಂದ ಸೆಲೆಕ್ಟ್ ಸ್ಟೇಟ್ಮೆಂಟ್ ಇಂದ ತೆಗೆದು ರನ್ ಮಾಡಿದಾಗ ಈ ಕಸ್ಟಮರ್ ಆರ್ಡರ್ ಅನ್ನೋ ವ್ಯೂ ಮಾಡಿಫೈ ಆಗತ್ತೆ. ಡ್ರಾಪ್ ವ್ಯೂ, ನಾವು ಡೇಟಾಬೇಸ್ ನಲ್ಲಿರೋ ವ್ಯೂಸ್ ನ ಡ್ರಾಪ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಡ್ರಾಪ್ ವ್ಯೂ ನೇಮ್. ವೆರಿ ಸಿಂಪಲ್. ಡ್ರಾಪ್ ವ್ಯೂ ಅಂತ ಕೊಟ್ಟು ಆ ವ್ಯೂ ನೇಮ್ ನ ಮೆನ್ಷನ್ ಮಾಡಿ ನಾನು ರನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ವ್ಯೂ ಡ್ರಾಪ್ ಆಗತ್ತೆ. ಹಾಗಿದ್ರೆ ನಾನು ಮೊದಲಿಗೆ ಕ್ರಿಯೇಟ್ ಮಾಡಿದ್ದ ವ್ಯೂ ಈ ಕಸ್ಟಮರ್ ನ್ಯೂ ವ್ಯೂ ಅನ್ನ ಡ್ರಾಪ್ ಮಾಡ್ತೀನಿ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ನ್ಯೂ ವ್ಯೂ ಅಂತ ಕೊಟ್ಟು ನಾನು ರನ್ ಮಾಡ್ತೀನಿ. ಮೊದಲು ಬರ್ತಿದೆ ಡೇಟಾ. ಡ್ರಾಪ್ ವ್ಯೂ ನೇಮ್ ಈ ಕಸ್ಟಮರ್ ನ್ಯೂ ವ್ಯೂ ಅನ್ನೋದು ವ್ಯೂ ನೇಮ್. ಇದನ್ನ ನಾವು ರನ್ ಮಾಡಿದಾಗ ನೋಡಿ ಇಲ್ಲಿ ಬಂತು ವ್ಯೂ ಕಸ್ಟಮರ್ ನೇಮ್ ನ್ಯೂ ವ್ಯೂ ಡ್ರಾಪ್ಡ್. ಈ ಕಸ್ಟಮರ್ ನ್ಯೂ ವ್ಯೂ ಡ್ರಾಪ್ಡ್. ನಾನು ಮತ್ತೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅ ವ್ಯೂ ಮಾಡಿದಾಗ ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಯಾಕಂದ್ರೆ ನಾವು ಆ ವ್ಯೂ ನ ಡ್ರಾಪ್ ಮಾಡಿದೀವಿ ಡೇಟಾಬೇಸ್ ನಿಂದ. ಹಾಗಿದ್ರೆ ನಾವು ಇಷ್ಟೊತ್ತು ಕಲ್ತಿದ್ದರ ಒಂದು ಸಮ್ಮರಿಯನ್ನು ನೋಡೋಣ. ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಕ್ರಿಯೇಟ್ ಅ ನ್ಯೂ ಟೇಬಲ್ ಇನ್ ದ ಡೇಟಾಬೇಸ್. ನಾವು ಡೇಟಾಬೇಸ್ ನಲ್ಲಿ ಹೊಸ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೇವೆ. ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಆಡ್, ಡಿಲೀಟ್ ಆರ್ ಮಾಡಿಫೈ ಕಾಲಮ್ಸ್ ಇನ್ ಅನ್ ಎಕ್ಸಿಸ್ಟಿಂಗ್ ಟೇಬಲ್. ನಾವು ಡೇಟಾಬೇಸ್ ನಲ್ಲಿರೋ ಒಂದು ಎಕ್ಸಿಸ್ಟಿಂಗ್ ಟೇಬಲ್ ನಲ್ಲಿ ಕಾಲಮ್ಸ್ ನ ಆಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಮಾಡಿಫೈ ಮಾಡಬೇಕು ಅಂದಾಗ ಈ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೀವಿ. ಡ್ರಾಪ್ ಟೇಬಲ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಡ್ರಾಪ್ ಅನ್ ಎಕ್ಸಿಸ್ಟಿಂಗ್ ಟೇಬಲ್ ಇನ್ ದ ಡೇಟಾಬೇಸ್. ಡೇಟಾಬೇಸ್ ನಲ್ಲಿರೋ ಟೇಬಲ್ ನ ಡ್ರಾಪ್ ಮಾಡಬೇಕು, ತೆಗೆದು ಹಾಕಬೇಕು ಡೇಟಾಬೇಸ್ ನಿಂದ ಅಂದಾಗ ನಾವು ಈ ಡ್ರಾಪ್ ಟೇಬಲ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೀವಿ. ಡ್ರಾಪ್ ಕಮಾಂಡ್ ರಿಮೂವ್ಸ್ ದ ಟೇಬಲ್ ಫ್ರಮ್ ದ ಡೇಟಾಬೇಸ್ ಇನ್ಕ್ಲೂಡಿಂಗ್ ಇಟ್ಸ್ ಸ್ಟ್ರಕ್ಚರ್. ಈ ಡ್ರಾಪ್ ಕಮಾಂಡ್ ಅನ್ನೋದು ಆ ಡೇಟಾಬೇಸ್ ನಲ್ಲಿರೋ ಟೇಬಲ್ ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಿಡುತ್ತೆ. ಅದ್ರ ಸ್ಟ್ರಕ್ಚರ್ ಕೂಡ ನೀವು ಕ್ವೆರಿ ಮಾಡಿದ್ರೆ ಟೇಬಲ್ ಆರ್ ವ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ. ನೀವು ಡ್ರಾಪ್ ಮಾಡಿದ್ರೆ ಅಂದ್ರೆ ಅದರ ಸ್ಟ್ರಕ್ಚರ್ ಕೂಡ ನಿಮಗೆ ಸಿಗೋದಿಲ್ಲ. ಅದೇ ಟ್ರಂಕೇಟ್ ಮಾಡಿದ್ರೆ ಡೇಟಾ ಮಾತ್ರ ಹೋಗಿರುತ್ತೆ. ನೀವು ಸೆಲೆಕ್ಟ್ ಸ್ಟಾರ್ ಟೇಬಲ್ ನೇಮ್ ಅಂತ ಕೊಟ್ಟಾಗ ಅದರ ಸ್ಟ್ರಕ್ಚರ್ ನಿಮಗೆ ಕಾಣುತ್ತೆ. View is a virtual table stored in the database based on a SQL statement. View ಅನ್ನೋದು ಒಂದು ವರ್ಚುವಲ್ ಟೇಬಲ್, ನಾವು ಈಗಷ್ಟೇ ನೋಡಿದ್ವಿ. ಆ ಡೇಟಾಬೇಸ್ ನಲ್ಲಿ ನಾವು ಕ್ರಿಯೇಟ್ ಮಾಡಿ ಬೇಸ್ಡ್ ಆನ್ ಒಂದು SQL ಸ್ಟೇಟ್ಮೆಂಟ್ ತಗೊಂಡು ಅದರ ಬೇಸ್ ಮೇಲೆ ಒಂದು ವರ್ಚುವಲ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ ನಾವು ಉಪಯೋಗಿಸಬಹುದು. ಅದನ್ನ ವ್ಯೂ ಅಂತ ಕರಿತೀವಿ. ಇದು SQL ಕ್ರಿಯೇಟ್ ಅಂಡ್ ಆಲ್ಟರ್ ಸ್ಟೇಟ್ಮೆಂಟ್ಸ್ ನ ಮಾಡ್ಯೂಲ್ ಆಗಿತ್ತು. ನಮ್ಮ ಮುಂದಿನ ಮಾಡ್ಯೂಲ್ SQL ಕನ್ಸ್ಟ್ರೈಂಟ್. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.